ಮಿಡ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅನ್ನು ಅಸೆಸ್ ಮಾಡಬೇಕು, ಲಾಂಗ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅಸೆಸ್ ಮಾಡಬೇಕು. ಅದೆಲ್ಲವರ ಕಡೆಗೂ ಕೂಡ ವಿ ಆರ್ ಮೈಂಡ್ಫುಲ್ ಆಫ್ ದ challenges in the future, but we are maintaining the balance also, fiscal balance and fiscal health of Karnataka also. Adhyaksha, ಮಾನ್ಯ ಅಧ್ಯಕ್ಷೆ, ನಾನು ಏನು ಹೇಳ್ತಾ ಇದ್ದೆ ಅಂತ ಕೇಳಿದ್ರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೀವು ಅಂತೇನಿಲ್ಲ, ಎಲ್ಲರೂ ಕರ್ನಾಟಕದಲ್ಲಿ ವಿಪುಲವಾದಂಥ ಅವಕಾಶಗಳಿದೆ, ಅಣೆಕಟ್ಟೆಗಳಿದೆ, ಏರ್ಪೋರ್ಟ್ಗಳಿದೆ, ಕೈಗಾರಿಕೆಗಳು ಬರ್ತಾ ಇದೆ, ಹಿಂಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀವಿ. ತನ್ನ ಬಜೆಟ್ನಲ್ಲಿ 14% ಸಬ್ಸಿಡಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲರೂ ಒಂದು ಕಡೆ ಇದರ ದೂರಗಾಮಿ ಆಲೋಚನೆಗಳನ್ನು ಇವತ್ತು ಸರ್ಕಾರ ಮಾಡಲೇಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ಹೇಳಿದ್ದು, ಸಬ್ಸಿಡಿ ಎನ್ನುವಂಥದ್ದು ಬಡವನ ಕಣ್ಣೀರು ಒರೆಸಬೇಕೇ ವಿನ ಚುನಾವಣೆಯ ವಸ್ತು ಆಗಬಾರ್ದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಚಿಂತನೆ ಬಹಳ ಅಗತ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಸದಸ್ಯರು ಒಪ್ಪಿದ್ರೆ ಒಂದು ನಿಮಿಷ, ರಾಜಕೀಯಕ್ಕಲ್ಲ, ನಾವೆಲ್ಲ ಮಾನ್ಯ ಅಧ್ಯಕ್ಷರೇ ಸಬ್ಸಿಡಿ ಅಂತ ಅದನ್ನ ಎಲ್ಲೋ ಒಂದು ಕಡೆ ತುಚ್ಛೀಕರಣ ಮಾಡೋದು, ವಿಲನೈಸ್ ಮಾಡೋದು, ಇದು ವ್ಯಾಪಕವಾಗಿ ಇದೆ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ. ಎಗೇನ್ ನಾನು ಪಾಂಡಿತ್ಯ ಪ್ರದರ್ಶನ ಅಂತ ದಯವಿಟ್ಟು ತಿಳಿಬೇಡಿ. ಈಗ 150 ವರ್ಷ ಆರ್ಥಿಕ ಚಿಂತನೆಯನ್ನ ನೋಡಿದಾಗ ಎರಡು ಆರ್ಥಿಕ ಅಪ್ರೋಚಸ್ ಕಾಣುತ್ತೆ. ಒಂದು ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತ ಕರಿತೇವೆ, ಅಂದ್ರೆ ಉತ್ಪಾದನೆ ಮಾಡೋರ್ಗೆ, ಮ್ಯಾನುಫ್ಯಾಕ್ಚರರ್ಸ್ ಪ್ರೊಡ್ಯೂಸ್ ಮಾಡೋರ್ಗೆ ಸಹಾಯ ಮಾಡುವಂತಹದ್ದು. ಇನ್ನೊಂದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್, ಅಂದ್ರೆ ಯಾರು ಖರೀದಿ ಮಾಡೋರಿದ್ದಾರಲ್ಲ, ಸಾಮಾನ್ಯ ಜನ, ಅವರಿಗೆ ನಾವು ಸಪೋರ್ಟ್ ಮಾಡುವಂತಹದ್ದು. ಈಗ ಉತ್ಪಾದನೆ ಸೈಡ್ ಅಂತ ಹೇಳಿದ್ರೆ ನೀವು ಅವ್ರಿಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಡ್ತೀರಾ, ಸೊ ದಟ್ ಅವ್ರಿಗೆ ಸೇವಿಂಗ್ಸ್ ಜಾಸ್ತಿ ಆಗಿ ಅವರೇನೋ ರೀಇನ್ವೆಸ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಸಪ್ಲೈ ಸೈಡ್ ಎಕನಾಮಿಕ್ಸ್, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು. ಡಿಮ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಜನಗಳಿಗೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನ ಕೊಟ್ಟು ಅವರ ಜೀವನ ನಡೆಸಲಿಕ್ಕೆ ಸಪೋರ್ಟ್ ಮಾಡುವಂತಹದ್ದು. ಅದರಿಂದ ಎಕನಾಮಿಕ್ ಆಕ್ಟಿವಿಟಿಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು, ಸ್ಪರ್ರಿಂಗ್ ಎಕನಾಮಿಕ್ ಆಕ್ಟಿವಿಟಿ by putting more resources in the hands of the consumers. ಇದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್. ಒಬ್ಬ ವ್ಯಕ್ತಿ ಕೈಗೆ ನಾವು ₹1 ಕೊಟ್ರೆ ಅದು ಕನಿಷ್ಠ 5 ಬಾರಿ ಮರುಬಳಕೆ ಆಗುತ್ತೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೇವೆ. ₹1 ನಾವು ಒಬ್ಬರ ಕೈಗೆ ಕೊಟ್ರೆ 5 ಟೈಮ್ಸ್ ಅದು ರೊಟೇಟ್ ಆಗುತ್ತೆ. ಅದರಿಂದನೇ ಎಕನಾಮಿಕ್ ಆಕ್ಟಿವಿಟಿ ಬೆಳೆಯುತ್ತೆ. ಹೇಗೆ ಅಂದ್ರೆ 5 ಟೈಮ್ಸ್ ಅದು ಟ್ರಾನ್ಸಾಕ್ಷನ್ ಆದ್ರೆ ಅಷ್ಟು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಅದು ಪ್ರೊಡಕ್ಷನ್ಗೂ ಕೂಡ ಬೂಸ್ಟ್ ಆಗುತ್ತೆ. ನೀವು ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡದೆ ಬರೀ ಸಪ್ಲೈ ಸೈಡ್ ಅವ್ರಿಗೆ ನೀವು ಏನೇ ಸಪೋರ್ಟ್ ಕೊಟ್ಟರು ಕೂಡ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್ ಬೇಕು, ಡಿಮ್ಯಾಂಡ್ ಇರಬೇಕು. ಸೊ ಹಾಗಾಗಿ ಈ ಸಬ್ಸಿಡಿ ಅಂತ ನಾವೇನ್ ಕರಿತೇವೆ, ಅದನ್ನ ನಾವು ಯಾರು ಬಾಟಮ್ ಆಫ್ ದ ಪಿರಮಿಡ್ ಇದ್ದಾರೆ ಸೊಸೈಟಿಯಲ್ಲಿ, ಯಾರು ದಿನನಿತ್ಯ ಜೀವನ ನಡೆಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ದುಡಿಮೆ ಮಾಡಿದ್ರೂ ಕೂಡ ಜೀವನ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಳೀಲಿಕ್ಕೆ ಸಾಕಾಗ್ತಾ ಇಲ್ಲ ಅವ್ರಿಗೆ, ಅವರ ಕೈಗೆ ಕೊಡೋದ್ರಿಂದ ಏನಾಗುತ್ತೆ, ನಾವು ಕೊಡುವಂತ ಪ್ರತಿಯೊಂದು ರೂಪಾಯಿಯೂ ಕೂಡ ನಾಳೆ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸೇವಿಂಗ್ ಕೆಪಾಸಿಟಿ ಇಲ್ಲ. ನಾವು ಕೊಟ್ಟಿದ್ದ ದುಡ್ಡನ್ನ ತೆಗೆದು ಅಕೌಂಟ್ ಅಲ್ಲಿ ಇಟ್ಕೊಳಕ್ ಆಗಲ್ಲ, ಅವ್ರು ಖರ್ಚು ಮಾಡಲೇಬೇಕು. ಪ್ರತಿಯೊಂದು ದುಡ್ಡು ಕೂಡ ಇಟ್ ಕಮ್ಸ್ ಬ್ಯಾಕ್ ಇನ್ ಟು ದ ಎಕಾನಮಿ. ಸೊ ನಾವು ಅವ್ರ ಕೈಗೆ ಕೊಡ್ತಾ ಇರೋದು ಎಕನಾಮಿಕ್ ಆಕ್ಟಿವಿಟಿಯನ್ನ ಮತ್ತೆ ಸ್ಟ್ರೆಂಥನ್ ಮಾಡುತ್ತೆ, ಸ್ಪರ್ ಮಾಡುತ್ತೆ, ಅದರಿಂದ ಎಕಾನಮಿ ಸಸ್ಟೈನ್ ಆಗುತ್ತೆ. ಸೊ ಇದು ಹಳೇದು 100 ವರ್ಷ ಹಿಂದೆ ಕೇನ್ಸಿಯನ್ ಎಕನಾಮಿಕ್ಸ್. ಇದು ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಡಿಪ್ರೆಷನ್ ಆಗಿದೆ ಆ ಎಲ್ಲಾ ದೇಶಗಳು ಕೂಡ ಈ ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡಿ ಅದರ ಮುಖಾಂತರ ಡಿಪ್ರೆಷನ್ ಇಂದ ಹೊರಗೆ ಬಂದಿದ್ದಾರೆ. ಸೊ ಇಟ್ ಈಸ್ ಎ ಶೂರ್ ಶಾರ್ಟ್ ಎಕನಾಮಿಕ್ ಅಪ್ರೋಚ್ ಫಾರ್ ಎಕನಾಮಿಕ್ ಗ್ರೋತ್. ಸೊ ನಾವು ಮಾಡ್ತಾ ಇರೋದನ್ನ ದಯವಿಟ್ಟು ಪಾರ್ಟ್ ಆಫ್ ಇಟ್ ಸಬ್ಸಿಡಿ ಅಂತ ಕರೀರಿ, ನಾನು ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಹೋಲಿಸ್ಟಿಕಲಿ ಅರ್ಥ ಮಾಡ್ಕೊಳ್ಳುವಾಗ ಇಟ್ ಈಸ್ ಬಡವರ ಕೈಗೆ ದುಡ್ಡು ಕೊಟ್ರೆ ಅದು ನೇರವಾಗಿ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ, ಮಾರ್ಕೆಟ್ ಆಕ್ಟಿವಿಟಿ ಬೆಳೆಯುತ್ತೆ. ಮಾರ್ಕೆಟ್ ಆಕ್ಟಿವಿಟಿ ಜಾಸ್ತಿ ಆದ್ರೆ ಎಕಾನಮಿ ತಾನಾಗಿ ವೃದ್ಧಿ ಆಗುತ್ತೆ. ಎಕನಾಮಿಕ್ ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋರು ಬಂದೇ ಬರ್ತಾರೆ. ನೀವು ಉದ್ಯಮಿಗಳಿಗೆ ಟ್ಯಾಕ್ಸ್ ಬ್ರೇಕ್ ಕೊಟ್ಟು ಅವ್ರು ಸೇವಿಂಗ್ ಮಾಡಿದ್ರೆ
ಎಲ್ಲಿ ಡಿಮ್ಯಾಂಡ್ ಇಲ್ಲದೆ ಇದ್ರೆ ಅವ್ರು ರೀಇನ್ವೆಸ್ಟ್ ಮಾಡ್ತಾರಾ? ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾರಾ? ಫ್ಯಾಕ್ಟ್ರಿ ಸೆಟಪ್ ಮಾಡಬೇಕಾದ್ರೆ ಡಿಮ್ಯಾಂಡ್ ಇರಬೇಕಲ್ಲ ಫಸ್ಟು. ಸೊ ಡಿಮ್ಯಾಂಡ್ ಇದ್ದಿದ್ದ ಕಡೆ ಆಟೋಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಸರಿ. ದಿಸ್ ಇಸ್ ಅವರ್ ಅಪ್ರೋಚ್. ನಾನು ಸುರೇಶ್ ಕುಮಾರ್ 5 ನಿಮಿಷ. ಅಧ್ಯಕ್ಷರು ಸುನಿಲ್ ಕುಮಾರ್ ಸಾರಿ. ಒಂದೇ ನಿಮಿಷ. ಕೃಷ್ಣ ಅವರು ಹೇಳ್ತಾ ಇದ್ರು ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಕೊಡ್ತಾ ಇದ್ದೀರಿ, ಬಡವ್ರಿಗೆ ಹೋಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ ಅಂತ. ನೀವು ಸ್ಕೀಮ್ಸ್ ಕೊಡೋದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ರೈತರು ಕೊಡ್ತೀರಿ ಸ್ಕೀಮ್ಸ್, ಆಹಾರ ಉತ್ಪಾದನೆ ಜಾಸ್ತಿ ಆಗ್ತೈತೆ. ಯಾವುದೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಹೆಲ್ಪ್ ಮಾಡ್ತೀರಿ, ನಮ್ಮ ಇಂಡಸ್ಟ್ರಿಯಲ್ಲಿ ಗ್ರೋತ್ ಆಗುತ್ತೆ. ಈ ತರ ಗ್ರೋತ್ ಆಗುವಂತ ಕಡೆ ನಾವು ಕೊಡುವಂತ ಸಬ್ಸಿಡಿ ಅದು ನಮ್ಮ ರಾಜ್ಯದ ಬೆಳವಣಿಗೆಗೂ ಹೆಲ್ಪ್ ಆಗ್ತೈತೆ. ಆದ್ರೆ ನೀವು ಏನ್ ಹೇಳಿದ್ರೆ ಅದು ನಾವು ಯಾರಿಗೋ ಏನೋ ಬಡವರಿಗೆಲ್ಲ ಕೊಡ್ತಾ ಇದ್ದೀರಿ ಅಂತ. ಬೇಡ ಅಂತ ಹೇಳಲ್ಲ ನಾವು, ಕೊಡಬೇಡಿ ಅಂತ. ಒಂದು ಗಾದೆ ಇದೆ, ನೀವು ದಿನ ಒಬ್ಬರಿಗೆ ಮೀನ್ ಕೊಡೋದ್ ಬದಲು ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ಹೇಳಿರೋದು ಪೂರ್ವಿಕರು ನಮಗೆ. ದಿನ ಒಂದೊಂದು ಮೀನ್ ಕೊಟ್ಟು ಅವರು ನಿಮ್ಮನ್ನ ಡಿಪೆಂಡ್, ದಿನ ಬಂದು ನಿಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಬೇಕು. ಅವರು 2,000 ಕೊಡ್ತಾರೆ, 2,000 ಕೊಡ್ತಾರೆ. ಅದ್ರ ಬಿಟ್ಬಿಟ್ಟು ಆ ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ನಮ್ಮ ಪೂರ್ವಿಕರು ಹೇಳಿರೋದು. ಆ ತರದ ಒಂದು ಕೆಲಸವನ್ನ ಕೊಡ್ಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ನೀವು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಡಿಪೆಂಡೆಂಟ್ ಮಾಡ್ತಾ ಇರ್ತೀರಾ. ಡಿಪೆಂಡೆಂಟ್ ಯಾರು? ಈಗ ವಿದ್ಯಾಭ್ಯಾಸ ಕೊಡಬೇಕು, ಹೆಲ್ತ್ ಕೊಡಬೇಕು, ನಮ್ಮ ಸೆಕ್ಟರ್ಸ್ ಬಹಳ ಇದೆ. ಆರೋಗ್ಯ ಕೊಡಬೇಕು, ಎಲ್ಲಿ ಕೊಡ್ತಾ ಇದ್ದೀರಾ ನೀವು? ಆರೋಗ್ಯಕ್ಕೆ ಕಟ್ ಮಾಡಿದ್ದೀರಾ 30% ಹಣ ಕೊಡೋದನ್ನ. ಈಗ ವಿದ್ಯಾಭ್ಯಾಸಕ್ಕೆ ಕೊಡೋದು, ಎಜುಕೇಶನ್ಗೆ 20% ಕಟ್ ಮಾಡಿದ್ದೀರಾ ನೀವು. ನೀವೆಲ್ಲ ಈ ಯಾವುದು ಕೊಡಬೇಕಾಗಿತ್ತು ನಿಮ್ಮ ಸರ್ಕಾರದ ಡ್ಯೂಟಿ ಇದೆ ಅದನ್ನ ಬಿಟ್ಟುಬಿಟ್ಟು ಓಟ್ಗೋಸ್ಕರ ಕೊಡ್ತಾ ಇರೋದಷ್ಟೇ. ಇದು ನಾವು ಬೇರೆ ಏನು ಕ್ಲೈಮ್ ಮಾಡಲ್ಲ. ನಿಜವಾಗೂ ಯಾರೋ ನಿರ್ಗತಿಕರಿದ್ದಾರೆ ಕೊಡಿ, ಅವ್ರಿಗೆ ಯಾರೋ ಅನಾಥ ಮಕ್ಕಳಿದ್ದಾರೆ ಕೊಡ್ಬೇಕು. ಇಟ್ಸ್ ಎ ಡ್ಯೂಟಿ. ಅದು ಬಿಟ್ಬಿಟ್ಟು ನಿಮ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳೋದಷ್ಟೇ ನಾವು, ಬೇರೆ ಏನಲ್ಲ. ಕೊಡಬಾರ್ದು ಅಂತಲ್ಲ, ನಿಮ್ ದೃಷ್ಟಿ ಸರಿ ಇಲ್ಲ ಅಂತ. ಮೊನ್ನೆ ಅಧ್ಯಕ್ಷೆ ಸುನಿಲ್ ಕುಮಾರ್ ಮೊನ್ನೆ ಅಧ್ಯಕ್ಷೆ ನಾನು ಸಬ್ಸಿಡಿ ಅಥವಾ ಫ್ರೀ ಸ್ಕೀಮಿನ ವಿರೋಧಿ ಅಲ್ಲ. ನಮ್ಮ ಪಾರ್ಟಿಯೂ ಅದರ ವಿರೋಧಿ ಅಲ್ಲ. ನಾನು ಅದಕ್ಕೆ ಅಂತ್ಯೋದಯದ ಕಲ್ಪನೆಯನ್ನ ಆರಂಭದಲ್ಲಿ ಹೇಳಿದ್ದು. ನೀವು ಕಾಕಾ ಪಾಟೀಲಿಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ ಅಂತ ಹೇಳಿ ದೊಡ್ಡ ಲಾರ್ಜ್ ಸ್ಕೇಲ್ ಅನ್ನ ಮಾಡಿ ಏನು ಹೊರಟು ಇದ್ರ ಅದರ ಅವಾಂತರಗಳು ಬೇರೆ ಬೇರೆ ಕಡೆಗಳಲ್ಲಿ ಅದರ ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯವನ್ನ ಸಬ್ಸಿಡಿ ರಾಜ್ಯವನ್ನಾಗಿ ಮಾಡಬೇಡಿ, ರಾಜ್ಯವನ್ನ ಅವಕಾಶದ ರಾಜ್ಯವನ್ನಾಗಿ ಮಾಡಿ, ರಾಜ್ಯವನ್ನ ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡಿ. ರಾಜ್ಯ ಸಬ್ಸಿಡಿ ರಾಜ್ಯ ಆಗಬಾರದು, ರಾಜ್ಯ ಸಾಧನೆಯ ರಾಜ್ಯ ಆಗಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ 14% ಅನ್ನ ಸಬ್ಸಿಡಿಗೆ ನಾವೇನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲರೂ ಒಂದ್ಸರಿ ಮರುಚಿಂತನೆ ಮಾಡುವಂತ ಅಗತ್ಯತೆ ಇದೆ. ನೀವು ತಲಾ ಆದಾಯ ಉಳಿದೆಲ್ಲದೂ ಕೂಡ ತಲಾ ಆದಾಯದಲ್ಲಿ ಬೆಂಗಳೂರು ಎಷ್ಟು, ಗುಲ್ಬರ್ಗ ಎಷ್ಟು, ರಾಯಚೂರು ಎಷ್ಟು, ಇವೆಲ್ಲವೂ ಕೂಡ ಒಂದ್ಸರಿ ಚರ್ಚೆ ಆಗಬೇಕು. ಯಾಕೆಂತ ಹೇಳಿದ್ರೆ ನಂಜುಂಡಪ್ಪ ವರದಿ, ಗೋವಿಂದರಾಜ್ ವರದಿ ಇವೆಲ್ಲವೂ ಕೂಡ ಒಂದ್ಸರಿ ಚರ್ಚೆಗೆ ತೆಗೆದುಕೊಳ್ಳೋಣ, ಏನು ತೊಂದರೆ ಇಲ್ಲ. ಮನೆ ಅಧ್ಯಕ್ಷೆ, ನಾನು ಹೇಳಿಕೊಟ್ಟಿದ್ದು ಕೊನೆಯದು, ಆದ್ಯತಾ ವಲಯಗಳನ್ನ ಸರ್ಕಾರ ಯಾವ ರೀತಿ ಕಡೆಗಣಿಸ್ತಾ ಬರ್ತಾ ಇದೆ, ಅದರ ದೂರಗಾಮಿ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ ಅಂತ ಈ ಹಿಂದೆನೂ ಕೂಡ ಉಲ್ಲೇಖ ಆಗಿದೆ. ಆಸ್ಪತ್ರೆಗಳನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಸರ್ಕಾರ ಏನ್ ಕ್ರಮ ತಗೊಂಡಿದೆ? 3 ಬಜೆಟ್ ನಲ್ಲಿ ಯಥಾ ಪ್ರಕಾರ ಅವತ್ತೇನು ಹೇಳಿದ್ರಿ, ಶಬ್ದಗಳು ಬದಲಾಗಿದೆ. ಅದಕ್ಕೆ ವ್ಯಾಕರಣ ತಜ್ಞ ಅಂತ ಹೇಳಿದ್ದು. ಶಬ್ದಗಳು ಬದಲಾಗಿದೆ, ಆದ್ರೆ ಯೋಜನೆಗಳು ಅಮೌಂಟ್ ಇಟ್ಟಿದಿರಿ, ಇನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಕ್ಯಾಬಿನೆಟ್ ಅನುಮೋದನೆಯಲ್ಲಿದೆ, ಆರ್ಥಿಕ ಇಲಾಖೆ ಅನುಮೋದನೆಯಲ್ಲಿದೆ ಅಂತ ಹೇಳ್ತಾ ಒಂದೇ ಯೋಜನೆಯನ್ನ 3 ಬಜೆಟ್ ನಲ್ಲಿ ಹೇಳಿರುವಂತ ಉದಾಹರಣೆಗಳು ನನ್ನ ಕಣ್ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಯೋಜನೆ, ಅನುದಾನ ಮತ್ತು ಅನುಷ್ಠಾನ ಇದು ಒಂದಕ್ಕೊಂದು ಕೊಂಡಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಬಜೆಟ್ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ. ಮಾನ್ಯ ಅಧ್ಯಕ್ಷೆ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬ್ರಾಂಡೆಡ್ ಶಾಲೆಗಳನ್ನು ಹಾಕೊಂಡು ತಿರುಗ್ತಾ ಇದ್ದಾರೆ. ತಿರುಗಿ, ತೊಂದರೆ ಇಲ್ಲ. ನೀವು ಬ್ರಾಂಡೆಡ್ ಶಾಲೆಗಳನ್ನು ಹೆಗಲ ಮೇಲೆ ಹಾಕೊಂಡು ತಿರುಗ್ತಿದ್ದೀರಿ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲೆನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾ ಇದ್ದೀರಿ. ರಾಜ್ಯದ ಜನರ ಹೆಗಲ ಮೇಲೆ ಸಾಲ ಹಾಕಿದ್ರಿ. 1,32,000 ಕೋಟಿ ಸಾಲವನ್ನ ರಾಜ್ಯ ಜನರ ಹೆಗಲ ಮೇಲೆ ಹಾಕಿ ಈಗ ನಾನು ಅಭಿವೃದ್ಧಿಯೇ ಹೊಂದಿರುವಂತ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಅದು ಹೆಂಗೆ ನಾವು ನಂಬಲಿಕ್ಕೆ ಸಾಧ್ಯ ಇದೆ? ಇದನ್ನ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಅಂತ ಹೇಳ್ತಾ